ಹೆತ್ತ ಮಗುವನ್ನು ಬಾವಿಗೆಸೆದ ತಾಯಿ. ಮಗು ಕಾಣ್ತಿಲ್ಲ ಎಂದು ಮೊಸಳೆ ಕಣ್ಣೀರು. ಎರಡು ತಿಂಗಳ ಹಿಂದಷ್ಟೇ ಮುದ್ದಾದ ಗಂಡು ಮಗು ಜನಿಸಿತ್ತು. ಮಗುವಿನ ತಂದೆ ಮತ್ತು ಕುಟುಂಬದವರು ಬಹಳಷ್ಟು ಸಂಭ್ರಮಿಸಿದ್ರು. ಆ ಸಂತಸ ಹೆಚ್ಚು ಕಾಲ ಉಳಿಯಲಿಲ್ಲ. ಹೆತ್ತ ತಾಯಿಯೇ ಆ ಮಗುವನ್ನ ಬಾವಿಗೆ ಎಸೆದು ಕೊಂದು ಬಿಟ್ಟಿದ್ದಾಳೆ ಎಂಬ ಆರೋಪ ಕೇಳಿಬಂದಿದೆ. ತಾಯಿ ಮತ್ತವಳ ಮನೆಯವರ ಬಂಧನವಾಗಿದೆ. ಈ ಘಟನೆ ನಡೆದಿದ್ದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿ. ವಾಣಿಶ್ರೀ ಎಂಬ ತಾಯಿ ತನ್ನ ಹಸುಗೂಸನ್ನ ಬಾವಿಗೆ ಎಸೆದು ಕೊಂದಿದ್ದಾಳೆ ಎಂದು ಆಕೆಯ ಗಂಡನ ಮನೆಯವರು ದೂರು ನೀಡಿದ್ದಾರೆ. ಶನಿವಾರ ಸಂಜೆ ವಾಣಿಶ್ರೀ ಮಗುವನ್ನ ಮನೆ ಮುಂಭಾಗದಲ್ಲಿ ಕಲ್ಲಿನ ಮೇಲೆ ಮಲಗಿಸಿ ಶೌಚಾಲಯಕ್ಕೆ ಹೋಗಿದ್ದಾಗಿ ವಾಪಸ್ ಬಂದು ನೋಡಿದಾಗ ಮಗು ಕಾಣಿಸ್ತಿಲ್ಲವೆಂದು ನಾಟಕವಾಡಲು ಶುರು ಮಾಡಿದ್ಲು. ಸುದ್ದಿ ತಿಳಿದ ಗಂಡನಿಗೆ ತನ್ನ ಹೆಂಡತಿ ಮತ್ತು ಆಕೆಯ ಮನೆಯವರ ನಡವಳಿಕೆ ಮೇಲೆ ಅನುಮಾನ ಬಂದು ತಕ್ಷಣ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪೊಲೀಸರು ತನಿಖೆ ನಡೆಸಿ ಬಾಣಂತಿ ವಾಣಿಶ್ರೀ ಹಾಗೂ ಆಕೆಯ ಹೆತ್ತವರನ್ನ ವಿಚಾರಣೆಗೆ ಒಳಪಡಿಸಿದಾಗ ವಾಣಿಶ್ರೀ ತನ್ನ ಹೆತ್ತವರ ಜೊತೆ ಸೇರಿ 2 ತಿಂಗಳ ಮಗುವನ್ನ ಸಂಗಮೇಶ್ವರ ದೇವಸ್ಥಾನದ ಬಳಿಯ ಬಾವಿಗೆ ಎಸೆದಿರೋದಾಗಿ ಒಪ್ಪಿಕೊಂಡಿದ್ದಾಳೆ. ಪೊಲೀಸರು ಕಾರ್ಯಾಚರಣೆ ನಡೆಸಿ ಮಗುವಿನ ಮೃತದೇಹವನ್ನ ಹೊರತೆಗೆದಿದ್ದಾರೆ. ಹಾಲುಣಿಸಬೇಕಾದ ಹೆತ್ತ ತಾಯಿಯೇ ಮಗುವಿಗೆ ಹಾಲಾಹಲ ಎರೆದಿದ್ದಾಳೆ. ಆದ್ರೆ ಆಕೆ ಈ ಕೃತ್ಯವನ್ನ ಅದ್ಯಾಕೆ ಮಾಡಿದ್ಲು ಎಂಬ ಕಾರಣ ಇನ್ನೂ ನಿಗೂಢವಾಗಿದ್ದು ಪೊಲೀಸ್ ತನಿಖೆಯಿಂದಷ್ಟೇ ಅಸಲಿ ಸತ್ಯ ಹೊರಬರಬೇಕಿದೆ. 1991ರಿಂದ ಗ್ರಾಹಕರ ಮನೆ ಮಾತಾಗಿದೆ ಬಿಲಾಲ್ ಚಿಕನ್. ಬಿಲಾಲ್ ಟ್ರೇಡಿಂಗ್ ಮತ್ತು ಹೋಲ್ಸೇಲ್ ರಿಟೇಲ್ ಕಂಪನಿ ಎಲ್ಲೆಡೆ ತಮ್ಮದೇ ಆದ ಛಾಪು ಮೂಡಿಸಿದೆ. ಶುಚಿ, ರುಚಿ ಮತ್ತು ತಾಜಾ ಚಿಕನ್ಗೆ ಇನ್ನೊಂದು ಹೆಸರೇ ಬಿಲಾಲ್ ಚಿಕನ್. ಬಾಗಲಕೋಟೆ, ವಿಜಯಪುರ, ರಾಯಚೂರು, ಗುಲ್ಬರ್ಗಾ ಜಿಲ್ಲೆಯ ವಿವಿಧೆಡೆ ಸುಮಾರು 35ರಿಂದ 40 ಬ್ರಾಂಚ್ಗಳನ್ನ ಹೊಂದಿದೆ. ಆಂಧ್ರ ಮತ್ತು ತೆಲಂಗಾಣ ರಾಜ್ಯಕ್ಕೂ ಗುಣಮಟ್ಟದ ಕೋಳಿ ಪೂರೈಕೆ ಮಾಡ್ತಾರೆ. ಬೇರೆ ಬೇರೆ ಕಾರ್ಯಕ್ರಮ, ಪಾರ್ಟಿಗಳಿಗೂ ಉತ್ತಮ ಚಿಕನ್ ಹೋಲ್ಸೇಲ್ ದರದಲ್ಲಿ ಲಭ್ಯ. ಮುಧೋಳ ಜನರಿಗೂ ಅನೇಕ ವರ್ಷಗಳಿಂದ ಬಿಲಾಲ್ ಚಿಕನ್ ಅಂದ್ರೆ ಪಂಚಪ್ರಾಣ. ಕೇವಲ ಚಿಕನ್ ಅಲ್ಲದೆ ಗುಣಮಟ್ಟದ ಮೊಟ್ಟೆಗಳು, ಮೊಟ್ಟೆ ಇಡುವ ಕೋಳಿ ಕೂಡ ಮಾರಾಟ ಮಾಡಲಾಗುತ್ತೆ. ಶುಚಿಯಾದ ಚಿಕನ್, ಆರೋಗ್ಯಕರ ಜೀವನ. ಬಿಲಾಲ್ ಚಿಕನ್ ಜೊತೆ ಪ್ರತಿದಿನ. ಇದು ಕೇವಲ ಆಹಾರವಲ್ಲ, ಇದು ನಿಮ್ಮ ಜೀವನದ ಶೈಲಿ. ಹಿಂದೆ ಭೇಟಿ ಕೊಡಿ ಬಿಲಾಲ್ ಚಿಕನ್ ಸೆಂಟರ್ಗೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.